ನಮಸ್ತೆ ವೀಕ್ಷಕರೇ, ಆರಾಧ್ಯ ಸ್ವಾದಿಷ್ಟ ಅಡುಗೆ ಇನ್ ಲಾಗ್ ಚಾನಲ್ಗೆ ಸ್ವಾಗತ. ಬೇಳೆಕಾಳುಗಳನ್ನು ಸಂಗ್ರಹಿಸುವ ಬಗ್ಗೆ ಇಲ್ಲಿ ಕೆಲವೊಂದು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ. ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಎಷ್ಟೋ ಮಂದಿ ಹೆಚ್ಚು ಪ್ರಮಾಣದಲ್ಲಿ ಬೇಳೆಕಾಳುಗಳನ್ನು ಖರೀದಿಸಿ ಅಡುಗೆ ಮನೆಯ ಡಬ್ಬದಲ್ಲಿ ಶೇಖರಿಸಿಡುತ್ತಾರೆ. ಆದರೆ ಹೀಗೆ ಮಾಡುವುದರಿಂದ ಅವುಗಳಲ್ಲಿ ಹುಳಗಳು ಸೇರಿಕೊಳ್ಳುತ್ತವೆ. ಅಲ್ಲದೆ ದ್ವಿದಳ ಧಾನ್ಯಗಳನ್ನು ಕೀಟಗಳಿಂದ ರಕ್ಷಿಸುವುದು ದೊಡ್ಡ ಸವಾಲು ಎಂದೇ ಹೇಳಬಹುದು. ಅನೇಕ ಜನ ತಮ್ಮ ಬ್ಯುಸಿ ಶೆಡ್ಯೂಲ್ನಿಂದ ಪದೇ ಪದೇ ದಿನಸಿ ಸಾಮಗ್ರಿಗಳನ್ನು ತರಲು ಸಾಧ್ಯವಾಗದ ಕಾರಣ ಒಂದೇ ಬಾರಿಗೆ ಹೆಚ್ಚಿನ ಬೇಳೆಕಾಳುಗಳನ್ನು ಖರೀದಿಸಿ ಮನೆಯಲ್ಲಿ ಇಟ್ಟುಕೊಂಡಿರುತ್ತಾರೆ. ಅಲ್ಲದೆ ಬೇಳೆಕಾಳುಗಳು ನಾವು ದಿನನಿತ್ಯ ಬಳಸುವ ಆಹಾರಗಳಲ್ಲಿ ಮುಖ್ಯವಾದ ಆಹಾರ ಪದಾರ್ಥವಾಗಿದೆ. ಹಾಗಾಗಿ ಎಷ್ಟೋ ಜನ ಹೆಚ್ಚು ಪ್ರಮಾಣದಲ್ಲಿ ಬೇಳೆಕಾಳುಗಳನ್ನು ಖರೀದಿಸಿ ಅಡುಗೆ ಮನೆಯ ಡಬ್ಬದಲ್ಲಿ ಶೇಖರಿಸಿಡುತ್ತಾರೆ. ಆದರೆ ಹೀಗೆ ಮಾಡುವುದರಿಂದ ಅವುಗಳಲ್ಲಿ ಹುಳುಗಳು ಸೇರಿಕೊಳ್ಳುತ್ತವೆ. ಅಲ್ಲದೆ ಈ ದ್ವಿದಳ ಧಾನ್ಯಗಳನ್ನು ಕೀಟಗಳಿಂದ ರಕ್ಷಿಸುವುದು ದೊಡ್ಡ ಸವಾಲು ಎಂದೇ ಹೇಳಬಹುದು. ಒಂದು ವೇಳೆ ನಾವು ಈ ಬೇಳೆಕಾಳುಗಳನ್ನು ಹೆಚ್ಚು ದಿನಗಳವರೆಗೂ ಬಳಸದೇ ಇದ್ದರೆ ಕಾಳುಗಳ ತಾಜಾತನ ಅಥವಾ ಕ್ವಾಲಿಟಿ ಹಾಳಾಗಿ ಕೀಟಗಳು ಹೆಚ್ಚಾಗುತ್ತವೆ. ಈ ಬೇಳೆಕಾಳುಗಳನ್ನು ಬಳಸಲಾಗದೆ ಎಷ್ಟೋ ಮಂದಿ ನಂತರ ಅವುಗಳನ್ನು ಬಳಸಲಾಗದೆ ಬಿಸಾಡುತ್ತಾರೆ. ಒಂದು ವೇಳೆ ಹುಳಗಳನ್ನು ಹೋಗಲಾಡಿಸಿ ಬಳಸಿದರೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಎಂದು ಸಂಶೋಧನೆಯು ತಿಳಿಸಿದೆ. ಹಾಗಾದರೆ ಹುಳಗಳಿಂದ ಬೇಳೆಗಳನ್ನು ರಕ್ಷಿಸುವುದು ಹೇಗೆ ಅಂತ ಯೋಚಿಸಿದ್ದೀರಾ? ಹಾಗಿದ್ರೆ ಅವುಗಳನ್ನು ಯಾವ ರೀತಿಯಾಗಿ ಸಂಗ್ರಹಿಸಿ ಇಟ್ಟುಕೊಳ್ಳುವುದು ಎಂಬುದನ್ನು ಇಲ್ಲಿ ನೋಡೋಣ ವೀಕ್ಷಕರೇ. ಯಾವ ರೀತಿಯಾಗಿ ಕೀಟಗಳಿಂದ ಬೇಳೆಕಾಳುಗಳನ್ನು ಸಂಗ್ರಹಿಸಿ ಇಡುವುದಾದರೆ, ಮೊದಲನೆಯದಾಗಿ ನೋಡುವುದಾದರೆ ಒಣಗಿದ ಕರಿಬೇವಿನ ಎಲೆಗಳು. ಅಡುಗೆ ಮನೆಯ ಡಬ್ಬದಲ್ಲಿ ಹೆಚ್ಚಿನ ಪ್ರಮಾಣದ ಬೇಳೆಕಾಳುಗಳನ್ನು ಸಂಗ್ರಹಿಸಿದ್ದರೆ ಮೊದಲು ಒಣಗಿದ ಕರಿಬೇವಿನ ಎಲೆಗಳನ್ನು ಪಾತ್ರೆಯ ಕೆಳಭಾಗದಲ್ಲಿ ಇಟ್ಟು ಅದಾದ ನಂತರ ಧಾನ್ಯಗಳನ್ನು ಸುರಿಯಿರಿ. ಹೀಗೆ ಮಾಡುವುದರಿಂದ ಬೇಳೆಕಾಳುಗಳು ಹೆಚ್ಚು ದಿನಗಳ ಕಾಲ ಫ್ರೆಶ್ ಆಗಿ ಇರುತ್ತದೆ. ಇನ್ನು ಮುಂದಿನ ಟಿಪ್ಸ್ ಹೇಳುವುದಾದರೆ ಗಾಳಿ ಆಡುವಿಕೆ. ದ್ವಿದಳ ಧಾನ್ಯಗಳ ತಾಜಾತನವನ್ನು ಖಚಿತಪಡಿಸಿಕೊಳ್ಳಲು ಗಾಳಿ ಆಡುವಿಕೆಯ ಪ್ರಮುಖ ಮಾರ್ಗವಾಗಿದೆ. ಈ ಶೇಖರಣಾ ವಿಧಾನವು ಕೀಟ ಸಮಸ್ಯೆಯನ್ನು ತಪ್ಪಿಸುವುದು ಮಾತ್ರವಲ್ಲದೆ ಸಂಗ್ರಹಿಸಿದ ಬೇಳೆಕಾಳುಗಳು ಹೆಚ್ಚು ದಿನಗಳವರೆಗೂ ತಾಜಾವಾಗಿರಲು ಸಹಾಯ ಮಾಡುತ್ತದೆ. ಈ ವಿಧಾನಗಳನ್ನು ಅನುಸರಿಸುವ ಮೂಲಕ ದ್ವಿದಳ ಧಾನ್ಯಗಳಿಗೆ ಗಾಳಿ ಆಡುವಂತೆ ಮಾಡಬಹುದು. ಅಂದರೆ ಹತ್ತಿ ಬಟ್ಟೆಯನ್ನು ಹರಡಿ ಅದರ ಮೇಲೆ ಬೇಳೆಕಾಳುಗಳನ್ನು ಸುರಿದು ಅವುಗಳನ್ನು ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಇಡಬೇಕು. ಆಗ ಹುಳುಗಳು ದೂರವಾಗುತ್ತವೆ. ವೀಕ್ಷಕರೇ, ಮುಂದಿನ ಟಿಪ್ಸ್ ನೋಡುವುದಾದರೆ ಹುರಿದ ಬೇಳೆಕಾಳುಗಳು. ಬೇಳೆಕಾಳುಗಳನ್ನು ಗಾಜಿನ ಪಾತ್ರೆಯಲ್ಲಿ ಸಂಗ್ರಹಿಸುವ ಮುನ್ನ ಎಣ್ಣೆಯನ್ನು ಸೇರಿಸದೆ ಒಣಗಿಸಿ ಹುರಿಯುವುದು ಕೀಟಗಳು ಸುಲಭವಾಗಿ ಪ್ರವೇಶಿಸುವುದನ್ನು ತಡೆಯುತ್ತದೆ. ಜೊತೆಗೆ ಬೇಳೆ ಕೆಡದಂತೆ ತಡೆಯಲು ಒಣಮೆಣಸಿನಕಾಯಿಯನ್ನು ಕೂಡ ಸೇರಿಸಬಹುದು. ಇನ್ನು ಕೊನೆಯ ಟಿಪ್ಸ್ ನೋಡುವುದಾದರೆ ಬೆಳ್ಳುಳ್ಳಿ. ಒಂದೆರಡು ಬೆಳ್ಳುಳ್ಳಿ ಎಸಳುಗಳನ್ನು ಸಹ ಬೇಳೆ ಇರುವಂಥ ಡಬ್ಬಗಳಲ್ಲಿ ಹಾಕಿ ಸಂಗ್ರಹಿಸಿ ಇಡಬಹುದು. ಬೆಳ್ಳುಳ್ಳಿ ಒಣಗಿದ ನಂತರ ಅದನ್ನು ತೆಗೆದುಹಾಕಲು ಮರೆಯಬೇಡಿ. ಹೀಗೆ ಮಾಡುವುದರಿಂದ ದ್ವಿದಳ ಧಾನ್ಯಗಳನ್ನು ಹುಳುಗಳಿಂದ ಹೆಚ್ಚು ದಿನಗಳವರೆಗೆ ರಕ್ಷಿಸಬಹುದು. ವೀಕ್ಷಕರೇ, ನಾವು ಹೇಳಿರುವಂಥ ಬೇಳೆಕಾಳುಗಳ ಸಂಗ್ರಹಣೆಯ ಬಗ್ಗೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಇನ್ನಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.